ಮೊದಲು ವಿಕ್ರಮ್ ಇಲ್ಲಿಗೆ ಬಂದ, ಆಮೇಲೆ ವಿಮಾನವನ್ನು ಕದ್ದು ಮುಚ್ಚಿ ಭೇಟಿ ಮಾಡ್ತಿದ್ದಾನೆ. ಇವಾಗ ಅವ್ರ ಅಮ್ಮ. ನಿನಗೆ ಗೊತ್ತಿತ್ತಲ್ವಾ ನನ್ನ ಮಗ ನಿನಗೋಸ್ಕರ ಏನು ಮಾಡಲ್ಲ ಅಂತ? ಇವತ್ತು ನೋಡು, ಅವನ್ ರೆಸ್ಟೋರೆಂಟಲ್ಲೇ ಕೆಲಸ ಮಾಡ್ತಿದ್ಯಾ. ನೀನ್ ಯಾವಾಗ್ಲೂ ನಿಮ್ಮ ಅಪ್ಪನ ದೊಡ್ಡಲ್ಲೇ ಬದುಕ್ತಾ ಇರ್ತೀಯಾ? ನಿಮ್ಗೆ ನೀನೇ ಮಾಡ್ಕೊಳಲ್ವಾ? ಒಂದು ಮಗು ನನಗೆ ಬೇಕಾಗಿಲ್ಲ. ಹೋಗುತ್ತೆ ತಾನ್ವಿ, ನನ್ ಪ್ರೆಗ್ನೆಂಟ್ ಕಣೆ. ಈಗ್ಲೇ ಗೊತ್ತಾಯ್ತು ನನಗೆ. ನಾನು ಅವ್ನಿಗೆ ಹೇಳ್ಬೇಕಿದ್ದನ. ಎಲ್ಲೇ ಹೋದ ಇಡಿಯಟ್ಟು. ಅವಳಿಗೆ ನನ್ನಂದ್ರೆ ಇಷ್ಟ ಇಲ್ಲ, ನನ್ನಿಂದ ಮಗು ಕೂಡ ಇಷ್ಟಪಡ್ತಾ ಇಲ್ಲ ಅವಳು. जरा से अधूरे तुम भी, जरा से अधूरे हम भी, कभी थे दिलों के मुसाफिर, अब है अजनबी अजनबी। बिरहा 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 मेरी रातें रे, बिरहा 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 मेरी रातें रे। अलविदा फिर क्यों कहा, अलविदा फिर क्यों कहा। ವಿಕ್ರಮ್, ಅವಳನ್ನ ನೋಡ್ಲಿಲ್ಲ. ಕಮಾನ್, ಫಿನಿಶ್ ಯುವರ್ ಡ್ರಿಂಕ್. ಏನು ಇಷ್ಟೊಂದು ಸ್ಲೋ ಆಗಿದೆಯಾ? ರೆಸ್ಟೋರೆಂಟ್ ಓಪನ್ ಆದಮೇಲೆ ಮೊದಲನೇ ಸಲ ನೋಡ್ತಾ ಇದ್ದೀನಿ ನೀನು ಇಷ್ಟೊಂದು ಡೌನ್ ಆಗಿರೋದು. ದಟ್ ವಾಸ್ ಸಕ್ಸಸ್ಫುಲ್ ಒನ್. ವಾಟ್ಸಪ್ ಯು ಸಿ, ಫೈನಲಿ ನಾನು ಇವತ್ತು ನನ್ನ ಮಗನ ಜೊತೆ ಭೇಟಿ ಮಾಡಿದೆ. ಮೈ ಸನ್, ಮೈ ಬ್ಲಡ್, ಮೈ ವೈಫ್, ಐ ಆಮ್ ಸಾರಿ, ಮೈ ಎಕ್ಸ್ ವೈಫ್. ಶಿ ಈಸ್ ನಾಟ್ ಇನ್ ಮೈ ಲೈಫ್. ಶಿ ಈಸ್ ಮೂಡ್ ಆನ್. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಅವಳು ಖುಷಿಯಾಗಿದ್ದಾಳೆ ಕರಣ್ ಜೊತೆಲಿ. ಸಾಕಾಗಿದೆ, ಮಲ್ಕೋ. ಮತ್ತೆ ಪ್ಲೀಸ್, ನಿನ್ನ ಥರ ನೀನಿರೋ ಆಗ ನಿನಗೇನೂ ಆಗಲ್ಲ. ಗುರು, ಪೇನ್ ಈಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಲೈಫ್. 8 ವರ್ಷದಿಂದ ಪೇನಲ್ಲಿದ್ದೀನಿ ಆ್ಯಂಡ್ ಐ ಫಕಿಂಗ್ ಡಿಸರ್ವ್ ಇಟ್. ತನ್ವಿ, ಯು ನೋ ವಾಟ್ ಹ್ಯಾಪೆಂಡ್? ಒಂದ್ ನಿಮಿಷ ವಿಕ್ರಮ್. ನಾನು ಸೀಮಾ ಅಕ್ಕ ಮತ್ತೆ ಭಾವನ ನೋಡ್ದೆ. ಅದು ಹಾಗೆ ವಾಟ್ ಅಂದ್ರೆ? ನಿನಗೆ ಡೀಟೇಲ್ ಆಗಿ ಹೇಳ್ಬೇಕೇನೆ ಕತ್ತೆ. ಅಕ್ಕ ಮತ್ತೆ ಭಾವ ಇಬ್ರು ಅದು ದೇ ವಿಲ್ ಮೇಕಿಂಗ್ ಬೇಬೀಸ್. ಡೋಂಟ್ ಟೆಲ್ ಮಿ ದಟ್. ನಂಗೆ ವಿಜುವಲ್ಸ್ ಬರುತ್ತೆ. ಸೀಮಾ ಮತ್ತು ಅವ್ರ ಹಸ್ಬೆಂಡ್ ಹಿಸ್ ಸೋ ಗುಡ್ ಫಾರ್ ನಥಿಂಗ್. ಅಕ್ಕ ಅಂತೂ ಖುಷಿಯಾಗಿ ಕಾಣಿಸ್ತಾ ಇದ್ಲು. ಅಂದ್ರೆ ಈ ಮಸ್ಟ್ ಬಿ ಗುಡ್ ಅಟ್ ಸಮಥಿಂಗ್. ಹಾ, ಬ್ರೇಕಪ್ ಮತ್ತೆ ಪ್ಯಾಚ್ ಅಪ್ ಸೆಕ್ಸ್ ಇಸ್ ದ ಬೆಸ್ಟ್, ಯು ನೋ. ಹೌದಾ? ನಿನಗೆ ಹೇಗೆ ಗೊತ್ತು? ನನಗೆ ಗೊತ್ತಿಲ್ಲ ಅಂತ ನಿನಗೆ ಹೇಗೆ ಗೊತ್ತು? ಅಯ್ಯೋ, ಇಬ್ರು ಜಗಳ ಮಾಡ್ತಾರೆ, ಸಾರಿ ಕೇಳ್ತಾರೆ, ನಾರ್ಮಲ್ ಕಪಲ್ ಸ್ಟಾಫ್. ನಿನ್ ಕಪಲ್ ಸ್ಟೋರಿ ಏನಾಯ್ತು ಬೈ ದ ವೇ? ಇಲ್ಲ ಕಣೆ, ನನಗೆ ಗೊತ್ತಿಲ್ಲ. ಇಲ್ಲೂ ಇಲ್ಲ, ಅಲ್ಲೂ ಬಂದಿಲ್ಲ, ಮತ್ತೆ ಎಲ್ಲಿ ಹೋಗಿರ್ಬೇಕು ಅವನಿವಾಗ? ಸೀಮಾ ಅವ್ರ ಮನೇಲಿಲ್ಲ ಅಂದ್ರೆ ವಿಕ್ರಮ್ ಶೈಲೇಶ್ ಮನೆಗೆ ಹೋಗಿರ್ಬೋದು ಕುಡಿಯೋದಕ್ಕೆ. ಸರಿ, ನಾನು ಕೆಲಸ ಮಾಡ್ತೀನಿ. ನಾನು ಹೋಗಿ ಅವನಿಗೋಸ್ಕರ ಒಂದು ಸೂಪರ್ ಸರ್ಪ್ರೈಸ್ ಪ್ಲಾನ್ ಮಾಡ್ತೀನಿ. ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡ್ಬೇಕು ಅವನು. ದಟ್ ಮೂಮೆಂಟ್ ಈಸ್ ರಿಯಲೈಸ್ಡ್ ಐ ಫಕ್ಡ್ ಅಪ್. ನನ್ನಿಂದ ಆ ತಪ್ಪಾಯ್ತು. ನನಗೆ ಗೊತ್ತು ಮೊದಲಿನ ಥರ ಯಾವುದೇ ಇರಲ್ಲ. ವಿಕ್ರಮ್, ನಮ್ಮಿಬ್ಬರ ಮಧ್ಯೆ ಏನೇನಾಯ್ತೋ ಎಲ್ಲ ನನ್ನ ತಪ್ಪದು. ಐ ಆಮ್ ಸಾರಿ. ಎಮೋಷನಲಿ ನೀನು ಕುಗ್ಗೋಗಿದ್ದೆ, ಅದನ್ನ ನಾನು ಅದನ್ನ ಅಡ್ವಾಂಟೇಜ್ ಆಗಿ ತಗೋಬಾರ್ದಾಗಿತ್ತು. ಐ ಆಮ್ ಸಾರಿ. ತಪ್ಪು ನಮ್ಮಿಬ್ಬರದು ಇದೆ. ಇಲ್ಲ ವಿಕ್ರಮ್, ತಪ್ಪು ನಂದು. ಈಗ ನಾವು ಈ ತಪ್ಪನ್ನ ಮರಿಬೇಕು. ನೀನು ಪ್ಲೀಸ್ ನಿತ್ಯಾಗೇನೂ ಹೇಳ್ಬೇಡ.
ನಾನು ನಿತ್ಯನ ಹತ್ರ ಸುಳ್ಳು ಹೇಳೋದಿಲ್ಲ. ಏನು ಹೇಳ್ಬೇಡ ಅವಳಿಗೆ. ವಿಕ್ರಮ್, ನೀನು ಪ್ರೀತಿಸ್ತೀಯ ಅಲ್ವಾ ಅವಳನ್ನ? ಯು ಲವ್ ಹರ್, ರೈಟ್? ನನಗೆ ಗೊತ್ತಿದೆ ಅವಳು ಏನು ಅಂತ. ಖಂಡಿತ ಅವಳು ನಿನ್ನ ಕ್ಷಮಿಸೋದಿಲ್ಲ. ಬಂದ್ಯಾ ನೀನು ಫೈನಲಿ? ನಿನಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದು, ಇಷ್ಟೊಂದು ಕ್ಯಾಂಡಲ್ಸ್ ಹಚ್ಚಿರೋದು. ಸಾರಿ, ನಿನಗೋಸ್ಕರ ಹಾಕೊಂಡಿದ್ದೀನಿ. ನಿತ್ಯ, ಕರೆಂಟ್ ಹೋಗಿದೆ. ಇಲ್ಲ, ನೀನು ಬಿಲ್ ಕಟ್ಟಿದ್ಯಾ ಈ ಸಲ? ಸರಿ ಕೇಳಿಸ್ಕೊ, ಇಲ್ಲಿ ನೀನು ಈ ಥರ ಹ್ಯಾಪ್ ಮೋರೆ ಹಾಕೊಂಡು ನಿಂತಿರ್ಬೇಡ. ಸರಿ, ಬಾ ಕೂತ್ಕೋ, ಬಾ ಕೂತ್ಕೋ. ಸಿಟ್. ಚಿನ್ನ, ನನಗೆ ಒಂಚೂರು ಇಷ್ಟ ಆಗಲಿಲ್ಲ ನೀನು ಹಾಗೆ ಹೊಟ್ಟೋದಲ್ಲ. ಏನೋ ತಿಂದೆ ಕುಡಿದೆ, ನನಗೆ ತುಂಬ ಹರ್ಟ್ ಆಯ್ತು. ಅದಕ್ಕೆ ನಾನು ನಿಂಗೋಸ್ಕರ ಫೇವ್ರೆಟ್ ಡಿಶ್ ಮಾಡಿದ್ದೀನಿ. ಬೇಗ ಬಿಟ್ಟಿದ್ದೆ ಮಾಡಿಲ್ಲ, ಪ್ರೀತಿಯಿಂದ ಮಾಡಿದ್ದೀನಿ, ನೀನು ಮಾಡೋ ಥರ. ನೋಡು, ಟಡಾ, ಚಲೋ ಕಬಾಬ್ಸ್, ಯೋರ್ ಫೇವ್ರೆಟ್. ನಿತ್ಯ, ಹ್ಯಾವ್ ನಾ, ಶುರು ಮಾಡು. ನಿತ್ಯ, ಐ ನೋ ಇದು ನಿನ್ನ ಸ್ಪೆಷಾಲಿಟಿ, ಆದರೆ ನಾನು ಟ್ರೈ ಮಾಡಿದೆ ಕಣೋ, ಫಾರ್ ಅ ಚೇಂಜ್. ನಿನ್ನ ಫೇವ್ರೇಟು. ನಿತ್ಯ ನೋಡು, ನಾನೀಗ ಕೋಪ ಇದೆ ಅಲ್ವಾ? ನೀನು ಕೋಪ ಮಾಡ್ಕೊಳ್ಳೇಬೇಕು ಬಿಡು. ನಾನು ಎಷ್ಟು ಕೆಟ್ಟೋಳಲ್ವಾ? ನಾನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ ನಿನಗೆ. ಇಷ್ಟೆಲ್ಲ ತಪ್ಪು ಮಾತಾಡ್ಬಿಟ್ಟೆ ಅಲ್ವಾ? ಯಾಕೆ? ನಾನು ನಿನ್ನ ಚೇಂಜ್ ಮಾಡೋದಕ್ಕೆ ಏನಕ್ಕೆ ಟ್ರೈ ಮಾಡ್ತಿದ್ದೀನಿ? ನೀನು ನನಗೆ ಎಷ್ಟೆಲ್ಲ ಪ್ರೀತಿಸ್ತೀಯ. ಸರಿ, ಹಾಳಾಗೋಗ್ಲಿ ಬಿಡು ಆ ಫ್ರಾನ್ಸು, ಹಾಳಾಗೋಗ್ಲಿ ಬಿಡು ಆ ಇನ್ಸ್ಟಿಟ್ಯೂಟ್. ನಾವೆಲ್ಲ ಹೋಗೋದೇ ಬೇಡ ಬಿಡು. ಏನಕ್ಕೆ ಹೋಗ್ಬೇಕು ಹೇಳು? ನಾವು ನಮ್ಮ ರೆಸ್ಟೋರೆಂಟ್ನ ಇಲ್ಲೇ ಓಪನ್ ಮಾಡೋಣ. ನೋಡು, ಕೇಳಿಸ್ಕೊ, ನಾವಿಲ್ಲೇ ಖುಷಿಯಾಗಿರೋಣ. ನಾವಿಬ್ರು ಜೊತೆಗಿರ್ತೀವಲ್ಲ. ಐ ನೋ ಯುರ್ ಅಪ್ಸೆಟ್ ಬಿಕಾಸ್ ನಾನು ನನಗೆ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ಅದರಿಂದ ನಿಂಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಾನು ಈ ಮಗು ಬಗ್ಗೆನೂ ಹಾಗೆ ಮಾತಾಡ್ಬಾರ್ದಿತ್ತು. ನಿತ್ಯ, ನಾನು ನಿನ್ನ ಹತ್ರ ಏನು ಹೇಳಬೇಕು? ಆ್ಯಕ್ಚುಲಿ ನಾನು ನಿನಗೇನೋ ಹೇಳಬೇಕು. ನಾನು ಅದನ್ನು ಹೇಳಿದ ತಕ್ಷಣ ನಿನಗೆ ನೀನು ನಿಜವಾಗ್ಲೂ ಹುಚ್ಚ ಆಗೋಗ್ತೀಯಾ. ವೇಕ್, ಐ ಆಮ್ ಪ್ರೆಗ್ನೆಂಟ್. I slept with Seema. I slept with Seema. I'm sorry, Nitya. 8 ವರ್ಷ ಆಯ್ತು ಈ ಮಾತಾಗಿ. ಇದ್ರ ಬಗ್ಗೆ ಅವಳು ಯಾವಾಗಲೂ ಏನು ಹೇಳಿಲ್ಲ. Her last sentence me was, I'm pregnant. ನಿತ್ಯ, ನಿತ್ಯ ಪ್ಲೀಸ್ ನನ್ನ ಹತ್ರ ಮಾತಾಡ್ರಾಡು ಪ್ಲೀಸ್. ನಿತ್ಯ, ಐ ಆಮ್ ವೆರಿ ಸಾರಿ. ನನಗೆ ಗೊತ್ತು ಸಾರಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಿತ್ಯ ಪ್ಲೀಸ್ ನನ್ನ ಮಾತು ಕೇಳು. ನೋಡು, ಹೊಡಿಬೇಕು ಅನ್ಸುತ್ತಾ ಹೊಡೆದ್ಬಿಡು, ಬೈಬೇಕು ಅನ್ಸುತ್ತಾ ಬೈದ್ಬಿಡು. ನಿತ್ಯ ಪ್ಲೀಸ್. ನೋಡು, ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ಪ್ಲೀಸ್, ನನ್ನಿಂದ ದೊಡ್ಡ ತಪ್ಪಾಗೋಗಿದೆ, ಆದರೆ ನಾನು ಆ ಥರ ಅಲ್ಲ. ನಿತ್ಯ ಪ್ಲೀಸ್. ನಿತ್ಯ, ನನ್ನ ಮಾತು ಕೇಳು. ನಿತ್ಯ ಪ್ಲೀಸ್. ಅದಾದ್ಮೇಲೆ ನಿತ್ಯ ಏನೂ ಹೇಳಿಲ್ಲ. ಸೀದಾ ಡಿವೋರ್ಸ್ ಪೇಪರ್ಸ್ ಕಳಿಸ್ಬಿಟ್ಲು. ಅವಳು ಹೇಳಿದ ಒಂದೇ ಷರತ್ತು, ನನ್ನ ಮುಖ ಯಾವತ್ತೂ ತೋರಿಸ್ಬೇಡ ಅಂತ. ಶಿ ಶೋರ್ಲಿ ಹ್ಯಾವ್ ಸೆನ್ಸ್ ಆಫ್ ಹ್ಯೂಮರ್. ಅವಳೇನು ಹೇಳಿಲ್ಲ, ಸರಿ ಬಿಡು. ನೀನು ಯಾಕೇನು ಹೇಳಿಲ್ಲ? ಸಾರಿ ಹೇಳೋದಕ್ಕೆ ಯಾವತ್ತೂ ಲೇಟ್ ಮಾಡಬಾರ್ದು.
ನಿತ್ಯ ನೀನಾ? ಸಾರಿ. ಏನು? ಆ 2950ನೇ ಸಲ ಸಾರಿ ಹೇಳಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅದು 8 ವರ್ಷದಿಂದ ನಿನಗೆ ಹೇಳಿರ್ಲಿಲ್ಲ ಅಲ್ವಾ? ಸಾರಿ. ನೀನು ಈ ಥರ ಎಲ್ಲ ಕುಡ್ಕೊಂಡು ನಮ್ಮ ಮನೆಗೆ ಬರಬಾರ್ದು. ನೋ, ನಾಟ್ ಎಟ್ ಆಲ್. ನಾನು ಈ ಮನೆ ಬಾಗ್ಲಿದೆಯಲ್ಲ, ಇದ್ರ ಹೊರಗಡೆನೇ ಇರ್ತೀನಿ, ಪ್ರಾಮಿಸ್. ಆ ಡಾಕ್ಟರ್ ಅದೇ ನೆನ್ನೆ ರಾತ್ರಿ ಟವಲ್ ಮೇಲಿದ್ನಲ್ಲ, ಬೌಂಡ್ರಿ ಲೈನ್ ದಾಟ್ಕೊಂಡು, ಅವನು ಈ ಬೌಂಡ್ರಿ ಲೈನ್ ಬೇಕಾದ್ರೆ ಕ್ರಾಸ್ ಮಾಡ್ಬೋದಲ್ವಾ? ನಾನು ಇಲ್ಲೇ ಇರ್ತೀನಿ, ಇಲ್ಲೇ. ನೀನೀಗ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ನಾಲಾಯಕ್ಕು. ಟೈಮ್ ನಮ್ಮಿಬ್ರಿಗೆ ಯಾವಾಗ ನಿಲ್ಸಿದೆ ನಿತ್ಯ? ನಾವು ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ವಲ್ಲ, ಆಗ ಟೈಮ್ನ ಹಿಡ್ಕೋತಾ ಇದ್ವಿ. ಅದೇ ದಮ್ ಬಿರಿಯಾನಿ 6 ಗಂಟೆ ತಗೋತಾ ಇತ್ತು. ಮತ್ತೆ ನಾವು ಅದೇನು ಮಾಡಿದ್ವಿ, ಚಿಕನ್ ಮಸಾಲ ನೆನಪಿದೆಯಾ? ಆಗ ನಾವು ಚಿಕನ್ ಮಸಾಲಾನ ಹೇಗೆ ಮಾಡಿದ್ವಿ, ಮಸಾಲ ಹಾಕಿ ಅದಕ್ಕೆ ಚಿಲ್ಲಿ ಸಾಸ್ ಹಾಕಿ ಎಷ್ಟು ಸೆಕ್ಸಿಯಾಗಿ ಮಾಡಿದ್ವಿ. ನಾನು ಕೂಡ ಅದೇ ಥರಾನೇ 8 ವರ್ಷ ಕಳೆದ್ಬಿಟ್ಟೆ. ಸಾರಿನ ಹೇಳೋದಕ್ಕೆ ತಪ್ಪು ಮಾಡಿದೆ ನಾನು. ಅವತ್ತು ನೀನು ಸಾರಿ ಕೇಳಿಲ್ಲ, ಸಿಟ್ಟಲ್ಲಿ. ಪ್ಲೀಸ್ ಇವತ್ತಾದರೂ ನನ್ನ ಮಾತು ಕೇಳು. ತಲೆಯಲ್ಲಿರೋ ಈ ದೊಡ್ಡ ಭಾರ ಕಡಿಮೆ ಆಗ್ಬಿಡುತ್ತೆ ನನಗೆ. ಐ ನೋ ಅವನ್ ಡಾಕ್ಟರ್ ಇದ್ದಾನೆ ಅಂತ, ಐ ನೋ. ಬಟ್ ಯು ನೋ, ಯು ಆ್ಯಂಡ್ ಐ, ನಾನು ಮತ್ತೆ ನೀನು, we both are perfect-ish. ನೀನು ಮತ್ತೆ ನಾನು ಯಾವತ್ತೂ ಕೂಡ ಪರ್ಫೆಕ್ಟ್ ಡಿಶ್ ಆಗೇ ಇರಲಿಲ್ಲ. ಪ್ಲೀಸ್ ಲೀವ್ ನೌ. ನಿತ್ಯ, ಒಂದು ಚಾನ್ಸ್ ಕೊಡು ಪ್ಲೀಸ್. ವಿವಾನ್ಗೋಸ್ಕರ ಪ್ಲೀಸ್. ಏನಕ್ಕೆ? ಯಾಕೆಂದ್ರೆ ಈ ಊಟ ಮಾಡ್ಕೊಂಡು ಬಂದಿದ್ಯಾ ಅಂತನಾ? ನೋ, ಊಟ ನಮ್ಮ ದೂರ ಆಗಿ ಇದೆಲ್ಲ ತುಂಬ ದಿನಗಳೇ ಆಗೋಗ್ಬಿಡ್ತು. ವಿ ಆ್ಯಂಡ್ ಆರ್ ಮೆಮರೀಸ್ ಲಿಸ್ನಿಂಗ್ ಟು ಫುಡ್. ನಿನಗೆ ಗೊತ್ತಾ, ನಾನು ಎಷ್ಟೋ ಗಂಟೆಗಳು ನಿಂತ್ಕೊಂಡು ಇದರಲ್ಲಿ ಮಸಾಲ ಮತ್ತು ಪ್ರೀತಿನ ಹಾಕಿ ನಿನ್ನ ಪ್ರೇಮದ ಮ್ಯಾರಿನೇಷನ್ನ ಮಾಡಿ ನಾನು ನಿನ್ನ ನಿರ್ಮಲವಾದ ಮನಸ್ಸಿಗೆ ನಾನು ಸೋತು ನಿನ್ನ ನೆನಪಲ್ಲಿ ನನ್ನ ಕೈನ ಸುಟ್ಕೊಂಡು ತುಂಬಾ ಪ್ರೀತಿಯಿಂದ ಮಾಡಿದ್ದೀನಿ ಇದು ನಾನು. ನಿನ್ನ ಚಲೋ ಕಬಾಬ್ಸ್. ಸಾರಿ, ಏನೆಲ್ಲ ಆಯಿತು ಅದಕ್ಕೆ?
ಥ್ಯಾಂಕ್ ಯು ಫಾರ್ ನಾಟ್ ಟೆಲಿಂಗ್ ವಿಕ್ರಮ್ ನಾನಿಲ್ಲಿರೋದು. ಅವನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಆ್ಯಂಡ್ ಐ ಹೋಪ್ ಇನ್ಯಾವತ್ತೂ ಅವನಿಗೆ ಮನೆಗೆ ವಾಪಸ್ ಬರಬಾರ್ದು. ಅಯ್ಯಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾ. ಏನು ಬೆಳಗ್ಗೆ ಎದುರಿಸ್ತಾ ಇದೀಯಾ? ಜೋಸೆಫ್, ತಲೆ ನೋಯ್ತಿದ್ಯಾ? ಜೋಸೆಫ್, ಆರೆಂಜ್ ಜ್ಯೂಸ್ ಅಲ್ಲ ಬನಾನಾ ಜ್ಯೂಸ್ ತಗೊಂಡ್ ಬಾ, ಮತ್ತೆ ಡಿಸ್ಪೆನ್ಸ್ ತಗೊಂಡ್ ಬಾ. ಯಾಕಮ್ಮ ಬೆಳಗ್ಗೆ ಮದರ್ ಇಂಡಿಯಾ ಥರ ಆಡ್ತಾ ಇದೀಯಾ? ಏನಂದೆ? ನಾನ್ ನಿನ್ ಬಗ್ಗೆ ಚಿಂತೆ ಮಾಡ್ತಿದ್ರೆ ನೀನ್ ನನ್ನ ಬೆಳಗ್ಗೆನೆ ಬಂದಿದ್ಯಾ? ಪಕ್ಕ ಏನಾದ್ರೂ ಒಂದು ಮ್ಯಾಟ್ರ್ ಇರುತ್ತೆ. ನನಗೆ ಗೊತ್ತು. ಹೇಳ್ಬಿಡು. ಜ್ಯೂಸಿಂದ ಹೊರಗಡೆ ಹಾಕ್ಸ್ಬೇಡ, ಸಿಸ್ಟಮೆಟಿಕ್ಕಿಂದ ಹೊರಗಡೆ ಹಾಕು. ಹೇಳು. ಅದು ಇದು ಎಲ್ಲ ಏನೂ ಇಲ್ಲ. ನಾನ್ ನಿನ್ನ ಹತ್ರ ಇವತ್ತು ಮಾತಾಡ್ಲೇಬೇಕು. ಜೋಸೆಫ್, ಎಸ್ ಮ್ಯಾಮ್. ಮಾತ್ರೆ ಆದಾಗೆ ಗ್ಲಾಸ್ ಒಳಗೆ ಹೋಗೋದಿಲ್ಲ. ಮಾತ್ರೆ ತಗೋ, ನೀರಲ್ಲಿ ಹಾಕು. ಹ್ಯಾಂಗ್ ಓವರ್ ಆಗ್ತಿದ್ಯಾ? ಯಾಕೆಂದ್ರೆ ರಾತ್ರಿ ತುಂಬಾ ಕುಡ್ದಿದ್ದೆ. ನೀನ್ ಜಾಸ್ತಿ ಯಾಕೆ ಕುಡ್ದಿದ್ದೆ ಅಂದ್ರೆ ನಿನ್ ಮನ್ಸಿಗೆ ನೋವಾಗ್ತಿತ್ತು. ಆ ನೋವು ಯಾಕೆ ಅಂದ್ರೆ ನಿತ್ಯ ಲಾಂಚ್ ಪಾರ್ಟಿನ ಬಿಟ್ಟು ಹೊರಟೋದ್ಲು ಅಂತ. ಜೋಸೆಫ್, ಅಮ್ಮ ಹೋದ್ಮೇಲೆ ನನಗೆ 3 ಪೆಗ್ ವಿಸ್ಕಿ ತಗೊಂಬ. ನನ್ ಮೇಲೆ ಯಾಕೆ ಬೇಜಾರಾಗ್ತೀಯಾ? ಬೇಜಾರಾಗೋದಾದ್ರೆ ಆ ಹುಡುಗಿ ಮೇಲೆ ಆಗ್ಬೇಕು. ಅಮ್ಮ ಪ್ಲೀಸ್. ನಿನ್ನೆ ಅವಳ ಜೊತೆಲಿ ಮಾತಾಡೋ ಅವಶ್ಯಕತೆ ಐತಾ? ನಾನ್ ನಿನ್ ಮಗನ್ ನೋಡ್ಬೇಕು ಅಂತಿದ್ದೀನಿ ವಿಕ್ರಮ್. ಅವ್ನ್ ನನ್ ಮೊಮ್ಮಗ. ನನ್ಗೆ ಅವನ ಮೇಲೆ ಹಕ್ಕಿದೆ ಅಲ್ವಾ? ಅಮ್ಮ, ಡಿವೋರ್ಸ್ ಅಲ್ಲಿ ಇದ್ದಿದ್ದು ಒಂದೇ ಒಂದು ಕಂಡೀಷನ್, ನಾವು ಆ ಮಗುನ ಕೊಡಬೇಕು ಅಂತಾನೆ. ಲೀಗಲಿ ವಿವಾನ್ ಮೇಲೆ ಯಾವುದೇ ಹಕ್ಕಿಲ್ಲ. ಆದ್ರೆ ಈ ಡಿಸಿಷನ್ ಯಾರ್ದು? ನಂದೇ ಇದ್ದಿದ್ದು. ತಪ್ಪಿತ್ತು ನಂದು. ನಿಮ್ ಗಲಾಟೆಯಿಂದ ಜೀವನ ಪೂರ್ತಿ ನಾನ್ ಅನ್ಭವಿಸ್ಬೇಕಾ? ಅಮ್ಮ, ಐ ಕಾಂಟ್ ಆರ್ಗ್ಯೂ ವಿತ್ ಯು. ಅದೃಷ್ಟದಿಂದ ಸಿಕ್ಕಿದೀವಮ್ಮ ಇಬ್ರು 8 ವರ್ಷ ಆದ್ಮೇಲೆ. ಅವನನ್ನು ಮೀಟ್ ಮಾಡಿದ್ದೆ ನಾನು ನನ್ನ ಮಗನ ಜೊತೆಲಿ. ಪ್ಲೀಸ್ ಅಮ್ಮ, ನಾನು ವಿವಾನ್ ಜೊತೆಲಿ ಒಂದು ಒಳ್ಳೆ ನಾರ್ಮಲ್ ಅಂಡ್ ಆರ್ಗ್ಯಾನಿಕಲ್ ರಿಲೇಶನ್ಶಿಪ್ ಬಳಸಕ್ಕೆ ನೋಡ್ತಾ ಇದ್ದೀನಮ್ಮ. ಜಸ್ಟ್ ಸ್ಟಾಪ್ ಹ್ಯಾರಸಿಂಗ್ ನಿತ್ಯ. ಪ್ಲೀಸ್ ಅಮ್ಮ, ಪ್ಲೀಸ್ ಡೋಂಟ್ ಇಂಟರ್ಫಿಯರ್. ಸರಿ ಬಿಡು. ಹೇಯ್, ಇಷ್ಟೆಲ್ಲ ನ್ಯೂರಿಟಿ ಬೇಕಾ ಈ ಕಾರಿಡಾರಲ್ಲಿ? ಮಿಸಸ್ ದೇಶಪಾಂಡೆಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ನೀನು ಲೆಕ್ಚರ್ ಕೊಡಬೇಡ. ನಿನ್ನೆ ರಾತ್ರಿ ನಿನ್ ಡೋರ್ ಮುಂದೆ ಆ ರೋಮಿಯೋ ಜೂಲಿಯಟ್ ಸೀನ್ ನಡೀತಲ್ಲ, ಅದನ್ನ ಪೂರ್ತಿ ಬಿಲ್ಡಿಂಗ್ ಕೇಳಿಸ್ಕೊಂಡಿದೆ. ಹೌ ಅಬೌಟ್ ದಟ್? ಇಟ್ಸ್ ಓಕೆ. ಎಲ್ಲ ಕಾಮನ್ ನಡೀತಾನೆ ಇರುತ್ತೆ ಇದಲ್ಲ. ನಾನು ನನ್ನ ಎಕ್ಸ್ ವೈಫ್ನ ಮನೆ ಮುಂದೆ ಎಷ್ಟೆಲ್ಲ ಧರಣಿಗಳನ್ನ ಮಾಡಿದ್ದೀನಿ ಗೊತ್ತಾ? ಯು ನೋ, ಇಟ್ಸ್ ಆಸ್ ಕಾಮನ್ ಆಸ್ ಡ್ರಂಕ್ ಡ್ರೈವಿಂಗ್, ಡ್ರಂಕ್ ಡಯಲಿಂಗ್. ಮೋರ್ ಇಂಪಾರ್ಟೆಂಟ್ಲಿ, ಹೌ ಆರ್ ಯು? ಅನ್ಬಿಲೀವೇಬಲ್. ವಿಕ್ರಮ್ ನಿನ್ನ ಕಸಿನ್ನ ಜೊತೆಗೆ. ಐ ಡಿಂಟ್ ನೋ ಅಬೌಟ್ ದಿಸ್. ಸೊ ಐ ವಂಡರ್, ನೀ ಆ ಇನ್ಸಿಡೆಂಟ್ನು ಮರೀಲಿಲ್ಲ ಮತ್ತು ಅವನ್ನ ಯು ಹ್ಯಾವ್ ಫರ್ಗಿವನ್ ಹಿಮ್. ಬಟ್ ಮೈ ಕ್ವಶನ್ ಈಸ್, ಅವ್ನು ನಿನ್ನನ್ನು ಅಷ್ಟು ಇಷ್ಟಪಡ್ತಿದ್ದ ಅಂತಂದ್ರೆ ವೈ ಡಿಂಟ್ ಹಿ ಡೂ ದಟ್? ನೀನು ಯಾವತ್ತಾದ್ರೂ ಕೇಳಿದೀಯಾ? ಈ ವಿಷಯದ ಬಗ್ಗೆ ನಾನು ಅವನ ಹತ್ರ ಯಾವತ್ತೂ ಮಾತಾಡೇ ಇಲ್ಲ. ಈಗ ನಿನ್ನ ಸಿಟ್ಟು ನನಗೆ ಅರ್ಥ ಆಗ್ತಾ ಇದೆ. ನೌ ಡಿಡ್ ಐ ನೋ ವೈ? ಆದರೆ ನೀನು ಅವನ್ನ ಕೇಳಬಹುದಿತ್ತಲ್ವಾ? ಒಳ್ಳೇದಾಯ್ತು, ನಾನು ನಿಮಗೆ ಕನ್ಸಲ್ಟೇಷನ್ ಫೀಸೇ ಕೊಟ್ಟಿಲ್ಲ. ನೀನು ಏನು ಕೇಳಬೇಕಾಗಿತ್ತ ಅವನ ಹತ್ರ? ನಿನಗೆ ಎಲ್ಲರಿಗಿಂತ ನನ್ನ ಕಸನೇ ಬೇಕಾಗಿತ್ತ ಅಂತನಾ? ಇಲ್ಲಾಂದ್ರೆ ನಾನು ಅವನಿಗೆ ಈ ಫ್ರೇಸನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ ಅಂತ ಕೇಳಬೇಕಾಗಿತ್ತಾ? ನಾದ್ನಿ ಅರ್ಧ ಹೆಂಡತಿ ಆಗಿರ್ತಾಳೆ ಅಂತ? ಆರ್ ಯು ಬೀಯಿಂಗ್ ಫನಿ ನಿತ್ಯ? ಇಲ್ಲ, ಆಕ್ಚುಲಿ ಎಸ್. ಅವನ ಹತ್ರನೇ ಕಲ್ತಿರೋದು. ಕಷ್ಟಕರವಾದ ಸಮಯದಲ್ಲಿ ಫನ್ ಹುಡ್ಕೋದು. ಸೀರಿಯಸ್ಲಿ, ಯು ನೀಡ್ ಟು ಫೈಂಡ್ ಔಟ್. ಯು ನೋ, ಆಫ್ಟರ್ ಆಲ್ ಇಟ್ಸ್ ಅ ಕ್ಲೋಜರ್. ನೀನು ಅವನ್ನ ಕೇಳಬೇಕಾಗುತ್ತೆ, ಯಾಕೆ ಅವ್ನು ನಿನ್ನ ಜೊತೆ ಹೀಗೆ ನಡ್ಕೊಂಡ ಅಂತ. Oh my god, Nitya. Vivan draws exactly like me. He even talks like you. ಅವನ ಮ್ಯಾನರಿಸಮ್ಸ್ ಕೈ ಎತ್ತಿ ಎತ್ತಿ ಮಾತಾಡ್ತಾನೆ ನಿಂತಾರ ಅವನು. ತಗೋ ಗೌರಿ, ನೀನ್ ಇಲ್ಲಿದ್ಯಾ? ಶೇಖರ್ ನಿನ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ಬೋದು. ಇಲ್ಲ ನಿತ್ಯ, ಶೇಖರ್ ನೀನ್ ಯಾರನ್ನ ಆದರ್ಶ ಪತಿ ಅನ್ಕೊಂಡಿದ್ಯಲ್ಲ, ಅವನ ಹೊಸ ಗರ್ಲ್ ಫ್ರೆಂಡ್ ಜೊತೆ ಬಿಸಿ ಇದ್ದಾನೆ. ಏನ್ ಗರ್ಲ್ ಫ್ರೆಂಡ್? ತುಂಬಾ ಇನ್ನಸೆಂಟ್ ಟೈಪ್ ಹುಡ್ಗ ಅವನು.
ಯುನೋ ನೀನು ಹುಡುಗಿ ಅಲ್ವಾ, ಅದಕ್ಕೆ ನೀನು ಅವನ ಬಗ್ಗೆ ಏನೋ ಉಲ್ಟಾ ಪಲ್ಟಾ ಯೋಚನೆ ಮಾಡ್ತೀಯ ಅಂತ ನನಗನ್ನಿಸ್ತಾ ಇದೆ. ನೀವೆಲ್ಲ ಅವನ್ನ ರಾಮಚಂದ್ರ ನನ್ನ ಶೂರ್ಪಣಕಿ ತರ ನೋಡ್ತೀರಾ. ಇರೋಂ ಬಿಲಿ ಮೀನಾ, ಇಲ್ಲಿ ನೋಡು ಪ್ರೂಫ್, ಇಲ್ಲಿ ನೋಡು. ಬಾರಲ್ಲಿ ಕೂತಿದ್ದಾನ ಅವಳ ಜೊತೆ. ನನ್ಗೇನ್ ಹೇಳ್ದ, ಡೆಲ್ಲಿ ಅವ್ನ ಕ್ಲೈಂಟ್ ಮೀಟಿಂಗ್ಗೋಸ್ಕರ ಹೋಗ್ತಿರೋದು ಅಂತ. ಅದ್ಯಾವ ಕ್ಲೈಂಟ್ ಜೊತೆ ಕೂರ್ತೀರಾ ನೀವು ಬಾರಲ್ಲಿ 12 ಗಂಟೆ ಮೇಲೆ? ನೋಡು ಹೇಗ್ ಚಕ್ಕಂದ ಹಾಡ್ತಿದ್ದಾರೆ, ಹ್ಯಾಪಿ. ಮತ್ತಿದೇನ್ ನೋಡು, ಅವಳದು FB DP, ನನ್ನ ಹಸ್ಬೆಂಡು ಬ್ಯಾಕ್. ಓ ಹೇಗೆ? ಇನ್ನೊಂದು ಕಿಟಕಿನ ತೆಗ್ದಿದ್ದಾಳೆ ಆ ಬೆಚ್ಚು ಶೇಖರ್ದು ಪಿಕ್. ಮತ್ತೆ ಕ್ಯಾಪ್ಷನ್ ನೋಡು, ಪ್ರೀತಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ. ಇದಕ್ಕಿನ್ನ ಇನ್ನೇನ್ ಪ್ರೂಫ್ ಬೇಕು ನಿಂಗೆ? ಅಂದ್ರೆ ಇದ್ರ ಅರ್ಥ ಶೇಖರ್ ನಿಜವಾಗ್ಲೂ ಚೀಟ್ ಮಾಡ್ತಿದ್ದಾನ? ಎಕ್ಸಾಕ್ಟ್ಲಿ ನಿತ್ಯ. ಮತ್ತೆ ನನ್ನ ಮಾತನ್ನ ಯಾರೂ ನಂಬ್ತಾ ಇಲ್ಲ. ದಟ್ ಇಸ್ ವೈ ಐ ನೀಡೆಡ್ ಯುವರ್ ಹೆಲ್ಪ್. ನಾನ್ ವಿಕ್ರಮ್ಗೆ ತಂಗಿ ಅಂತೂ ನಿಜ, ಆದ್ರೆ ನಂಗೆ ಅವರೆಲ್ಲರಿಗಿಂತ ನಿಮ್ಮೇಲೆ ನಂಬಿಕೆ ಜಾಸ್ತಿ. ರಿಮೆಂಬರ್ ಯು ಟೋಲ್ಡ್ ಮಿ ಯು ನೋ ಸಮ್ ಡಿವೋರ್ಸ್ ಲಾಯರ್, ರೈಟ್? ಹಾ, ಕರಣ್ ಎಕ್ಸ್. ಹಾ, ಹಾಗಾದ್ರೆ ನನ್ನ ಮೀಟ್ ಮಾಡ್ಸು. ಶೋ, ದಿಸ್ ಅನ್ಬಿಲೀವಬಲ್. ನೀಟಾಗಿರಬೇಕು. ಐ ನೀಡ್ ದ ನೇಮ್ ಕಾರ್ಡ್ಸ್. ಅದನ್ನು ರೈಟ್ ಸೈಡಲ್ಲಿ ಇಡಬೇಕು. ಸೀಟು ಕೂಡ ಲೆಫ್ಟ್ ಆ್ಯಂಡ್ ರೈಟ್ ಕರೆಕ್ಟಾಗಿರಬೇಕು. ಎವ್ರಿಥಿಂಗ್ ಇಟ್ ಶುಡ್ ಬಿ ಕ್ಲಿಯರ್. ಓಕೆ? ಏನನ್ನು ಕೂಡ ಉಪ್ಸ್. ಗುಡ್ ಮಾರ್ನಿಂಗ್. ವಾಟ್ ಹ್ಯಾಪನ್ ಟು ಯು? ಯು ಲುಕ್ ಲೈಕ್ ಶಿಟ್. ಡ್ರಿಂಕ್ ಮಚ್? I know what exactly you needs. He needs a Bloody Mary without a bloody all the Mary now. Thank you. Your Bloody Mary? Vic, I have something better. Really? ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ರಿವ್ಯೂ ಬರ್ತಾ ಇದೆ. ಇವತ್ತು ಸಡನ್ ಆಗಿ ಅನಿಸ್ತಾ ಇದೆ ನಾನು ಆಲಿಯಾ ಭಟ್ ಅಂತ. ಈ ರಿವ್ಯೂಸ್ ಜೊತೆ ನಾನು ಡೆಬ್ಯೂ ಆಗ್ತಾ ಇದ್ದೀನಿ ಅಂತ. ಸೋ ಎಕ್ಸೈಟಿಂಗ್. ಪ್ಲೀಸ್ ಹನಿ, ಡೋಂಟ್ ಫ್ಲಾಟರ್ ಯುವರ್ ಸೆಲ್ಫ್. ಇಲ್ಲಿ ಯಾರು ಆಲಿಯಾ ಭಟ್ ಅಲ್ಲ, ನೀನು ಅಲ್ಲ, ಮತ್ತೆ ನಿನ್ನ ಸ್ಟಾಫ್ ಕೂಡ. ಆದರೆ ಆ ನಿತ್ಯ ಅವಳು ಹ್ಯಾಪಿ ಓಡ್ ಹೋಗೋದಂತೂ ಗ್ಯಾರಂಟಿ. ಸರ್ವಿಸ್ ಎಂಡ್ ಆಗೋದಕ್ಕೂ ಮುಂಚೆನೇ ಓಡ್ ಹೋದ್ಲು. ನಿತ್ಯ ಅವಳ ಮನೆಯಿಂದ ಪ್ಲೇಟನ್ನು ತಂದು ಇಲ್ಲಿ ಯಾಕೆ ಬಿಟ್ಟು ಹೋಗಿದ್ದಾಳೆ? ವೆರಿ ಸ್ಟ್ರೇಂಜ್. ಐಲ್ ಜಸ್ಟ್ ಬಿ ಬ್ಯಾಕ್ ಗೈಸ್. ವಿಕ್, ಹ್ಯಾವ್ ದಿಸ್, ಯುಲ್ ಫೀಲ್ ಬೆಟರ್. ಫೀಲಿಂಗ್ ಬೆಟರ್. ಎದ್ದೇಳು, ಎದ್ದೇಳು. ಅಯ್ಯೋ, ಟೆರರಿಸ್ಟ್ ಅಟ್ಯಾಕ್ ಆಯ್ತಾ? ಪೊಲೀಸ್ನ ಕರಿ. ಏನಾಯ್ತು? 10 ಗಂಟೆ ಈಗ. ನಾನು 9 ಗಂಟೆಗೆ ಹೋಗ್ಬೇಕಿತ್ತು. ಐ ಡೋಂಟ್ ಗೆಟ್ ಲೇಟ್, ಯು ನೋ. ಲೇಟಾಗಿ ಹೋಗಿ ಇಷ್ಟ ಅಲ್ವಾ? ನೆವರ್. ಹಾಗಾದ್ರೆ ಲೇಟ್ ಮಾಡ್ತೀನಿ ಇರೋ. ಯಾ, ಶಿಟ್, ಐ ಆಮ್ ಗೆಟಿಂಗ್ ಲೇಟ್. ಡೋಂಟ್ ಗೋ. ಹೌದಾ? ಸರಿ, ಗೆಟ್ ಅಪ್ ನೌ. ಎದ್ದೇಳು, ಗೆಟ್ ಅಪ್. ಅಯ್ಯೋ, ಎದ್ದೇಳು. ಓ ದೇವ್ರೆ, ನನ್ನ ಮೇಲೆ ನೀನು ದಬ್ಬಾಳಿಕೆ ಮಾಡ್ತಾ ಇದೀಯಾ? ಕಮ್. ನಿತ್ಯ, ಐ ಜಸ್ಟ್ ವಾಂಟ್ ಟು ಟೆಲ್ ಯು ಟು, ನಾನು ಅಮ್ಮನ ಹತ್ರ ಸಾರಿ. ಕಬಾಬ್ ತಿಂದ ನೀನು? ಇಲ್ಲ, ತಿನ್ಲಿಲ್ಲ. ಬಾಯ್ ಫ್ರೆಂಡಿಗೆ ತಿನ್ನಿಸ್ದಾ? ವಿಕ್ರಮ್, ನೆನೆ ನೀನು ವಿಷಯ ಕರೆಕ್ಟಾಗಿ ಮಾಡಿದ್ಯಾ? ನಮಗೆ ಊಟ ಯಾವತ್ತು ಬರೀ ಊಟ ಆಗೇ ಇರಲಿಲ್ಲ. ಊಟ ನಮಗೆ ಯಾವಾಗಲೂ ಒಂದು ನೆನಪು ಅಲ್ವಾ? ಏನು, ನಾನು ಯಾವಾಗ ಆ ಡಿಶ್ನ ನೋಡ್ತೀನಲ್ಲ, ನನಗೆ ನೀನು ಜ್ಞಾಪಕಕ್ಕೆ ಬರುತ್ತೆ, ನಿನ್ನ ಸುಳ್ಳು ಜ್ಞಾಪಕಕ್ಕೆ ಬರುತ್ತೆ, ನಿನ್ನ ಮೋಸ ಜ್ಞಾಪಕಕ್ಕೆ ಬರುತ್ತೆ. ಅದಕ್ಕೆ ನಾನು ಇಷ್ಟು ವರ್ಷಗಳಿಂದ ಆ ಚಲೋ ಕಬಾಬ್ಸ್ನ ಮಾಡೂ ಇಲ್ಲ, ಹಾಗೆ ತಿನ್ನಲೂ ಇಲ್ಲ. ನಿತ್ಯ, ಐ ರಿಯಲಿ ಟೆಲ್ ಯು ನೀಡ್ ದಿಸ್. ದಟ್ ಥಿಂಗ್ ಇಸ್, ಐ ಮೀನ್ ಮೀನಿಂಗ್ ಟು. ವಿಕ್ರಮ್, ನಾನು ಎಷ್ಟೊತ್ತಿಂದ ನಿನಗೆ ಫೋನ್ ಮಾಡ್ತಾ ಇದ್ದೀನಿ.
ಯಾಕಮ್ಮ ಅಷ್ಟೊಂದು ಕೋಪದಲ್ಲಿದ್ಯಾ? ಏನಾಯ್ತೀಗ? ಬಾ ಹೇಳ್ತೀನಿ. ಯಾಕೆ ಎಲ್ರು ಇಲ್ಲಿಗೆ ಬಂದಿದ್ದೀರಾ? ವಾಟ್ ಇಸ್ ದ ಮ್ಯಾಟರ್? ರೇವತಿ, ಲೆಟ್ಸ್ ಟೇಕ್ ಅ ಬ್ರೇಕ್. ನಮ್ ಡೆಸರ್ಟ್ ರಿವ್ಯೂ ಸರಿಯಾಗಿ ಬಂದಿಲ್ಲ, ಸೊ ಲೆಟ್ಸ್ ಗೋ ಅಂಡ್ ಟಾಕ್ ಟು ದ ಸೋಷಿಯಲ್ಸ್. ಓಕೆ, right. ಟೇಕ್ ಇಟ್ ಅವೇ. ಫ್ಯಾಮಿಲಿ ಮ್ಯಾಟ್ರ್ ಅನ್ಸುತ್ತೆ. ಯಾರಾದರೂ ಹೇಳ್ತೀರಾ ನನಗೆ ಏನಾಯ್ತು ಅಂತ? ಶೇಖರ್, ಗೌರಿ, ವಿಕ್ರಮ್, ಯಾರೋ ನಿನ್ ತಂಗಿಗೆ ಡೈವರ್ಸ್ ಕೊಡೋದಕ್ಕೆ ಎಂಕರೇಜ್ ಮಾಡ್ತಿದ್ದಾರೆ. ದಿಸ್ ಈಸ್ ರೈಟ್ ಜಾಬ್, ರೈಟ್? ಒನ್ ಆಫ್ ದಿಸ್ ಫೈಟ್. ಯಾವಾಗ ನೀವು ಬದಲಾಗ್ತೀರಾ ಎಲ್ಲರೂ? ಗೌರಿ, ನೀನು ನನ್ನ ತಂಗಿ, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ. ಮತ್ತು ಶೇಖರ್ ಗ್ಯಾರಂಟಿ ನಾನು ತಗೋತೀನಿ. ಶೇಖರ್ ಇಸ್ ಎ ಗುಡ್ ಮ್ಯಾನ್. ಹಾಂ, ಸ್ವಲ್ಪ ದಪ್ಪ ಇದ್ದಾನೆ, ಅದಕ್ಕಂತ ಡಿವೋರ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನಂಗೆ ಗೊತ್ತಿತ್ತು ನೀವು ಶೇಖರ್ ಸೈಡ್ ಇರ್ತೀರಾ ಅಂತ, ಅದಕ್ಕೆ ಈ ಸತಿ ನಾನು ನನ್ನ ಲಾಯರ್ ಜೊತೆ ಬಂದಿದ್ದೀನಿ. ಏನು? ನೀನ್ ಲಾಯರ್ನ ಜೊತೆಲಿ ಕರ್ಕೊಂಡು ಬಂದಿದ್ಯಾ? ಇಷ್ಟು ಸಣ್ಣ ಜಗಳನ ನೀನು ಅದನ್ನ ಕೋರ್ಟ್ವರೆಗೂ ತಗೊಂಡು ಹೋಗ್ತಿದ್ಯಾ? ನಿತ್ಯ, ಲಿಸನ್ ಗೌರಿ, ಈ ವಿಷಯ ನಿಮ್ಮಿಬ್ಬರ ಮಧ್ಯದಲ್ಲಿರೋದು, ಮತ್ತು ಈ ವಿಷಯನ ನೀವಿಬ್ಬರೇ ಬಗೆಹರಿಸ್ಕೋಬೇಕು. ಎವ್ರಿ ಒನ್ ಎಲ್ಸ್ ಪ್ಲೀಸ್ ಲೀವ್. ಬನ್ನಿ ಅಮ್ಮ. ನಿತ್ಯ, ನೀನ್ ಹೋಗೋ ಅವಶ್ಯಕತೆ ಇಲ್ಲ. ಇವರೆಲ್ಲರೂ ಟೀಮ್ ಶೇಖರು. ಐ ನೀಡ್ ಯು ಹಿಯರ್ ವಿತ್ ಮೀ. ಅಲ್ಲ, ನೀನ್ ನನಗೆ ಎಷ್ಟು ಸಹಾಯ ಮಾಡಿದ್ಯಾ? ಲಾಯರ್ನ ಕರ್ಕೊಂಬರೋದ್ರಲ್ಲೂ